ಓಂ ನಮಃ ಶಿವಾಯ ಶ್ರೀಮಾತ್ರೇ ನಮಃ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಗುರುಗೋಚಾರ ಫಲ 2026 ಇದೇ ಜೂನ್ 2ರಂದು ಗುರುವು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ. ತನ್ನ ಉಚ್ಚ ರಾಶಿಗೆ ಅಂದರೆ ಹೆಚ್ಚಿನ ಶುಭ ಫಲ ಕೊಡುವಂಥ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇದರಿಂದ ವಿಶೇಷವಾಗಿ ತುಲಾ ರಾಶಿಯವರಿಗೆ ಏನೆಲ್ಲ ಘಟನೆಗಳು ಸಂಭವಿಸ್ಬೋದು, ಏನೆಲ್ಲ ಫಲಗಳನ್ನ ಒತ್ತು ಗುರು ತಂದಿರ್ತಾರೆ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ತುಲಾ ರಾಶಿಯವರಿಗೆ ಗುರುವು ದಶಮ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ, ಅಂದರೆ ಕರ್ಮಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಕಾಯಕವೇ ಕೈಲಾಸ, ಕರ್ಮದಿಂದ ಭಾಗ್ಯಯೋಗ ಅನ್ನೋದು ತುಲಾ ರಾಶಿಯವರಿಗೆ ಕಾಣ್ತಾ ಇದೆ. ವಿಶೇಷವಾಗಿ ತುಲಾ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ಥಾನ ಮಾನ ಗೌರವ ಸನ್ಮಾನಗಳು ಈ ವರ್ಷ ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಈ ವರ್ಷ ನಿಮಗೆ ಹೆಚ್ಚಿನ ಜವಾಬ್ದಾರಿ ಅನ್ನೋದು ಕೆಲಸ ಸ್ಥಳದಲ್ಲಿ ಇರುತ್ತೆ. ನಿಮಗೆ ಎಷ್ಟು ಜವಾಬ್ದಾರಿ ಬರುತ್ತೆ, ಗೌರವ ಬಡ್ತಿ ಈ ಥರದ್ದೆಲ್ಲ ಏನು ಸಿಗುತ್ತೆ, ಗುರು ಯಾವ ಭಾವಕ್ಕೆ ಹೋಗ್ತಾರೆ ಆ ಭಾವವನ್ನು ವೃದ್ಧಿ ಮಾಡ್ತಾರೆ. ಹಂಗಾಗಿ ಆ ತನ್ನ ಕಾರಕತ್ವವನ್ನು ಖಂಡಿತ ಅವ್ರು ವೃದ್ಧಿ ಮಾಡ್ತಾರೆ. ನೈಸರ್ಗಿಕ ಶುಭಗ್ರಹ ಆದಂಥ ಗುರುವು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಒಂದು ಜವಾಬ್ದಾರಿ ಸ್ಥಾನ ಮಾನ ಗೌರವವನ್ನು ತಂದುಕೊಡ್ತಾರೆ. ಅದೇ ರೀತಿಯಾಗಿ ಕಾರ್ಯಕ್ಷೇತ್ರದಲ್ಲಿ ಒತ್ತಡಗಳು ಖಂಡಿತ ಬರುತ್ತೆ. ಯಾಕೆ ಅಂತೇಳಿದರೆ ಗುರುವು 3 ಮತ್ತು 6ರ ಅಧಿಪತಿ. ಸೊ ನೀವು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡಿಕೊಳ್ಳಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿಮ್ಮ ಪಾಲಿಗಂತೂ ಇದ್ದೇ ಇದೆ. ಯಾಕೆಂದರೆ 3, 6ರ ಅಧಿಪತಿ ದಶಮದಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಪ್ಗ್ರೇಡ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನಿಮ್ಮ ವೃತ್ತಿಯಲ್ಲಿ ಯಶಸ್ಸನ್ನು ನೀವು ಕಾಣ್ಬೋದು. ಅದೇ ರೀತಿ ಯಾರಾದರೂ ಉದ್ಯಮ ನಡೆಸ್ತಾ ಇದ್ರಿ, ವ್ಯಾಪಾರ ನಡೆಸ್ತಾ ಇದ್ರಿ ಅಂದರೆ ನಿಮ್ಮ ಕ್ಷೇತ್ರಗಳಲ್ಲಿ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ, ಹೆಚ್ಚಿನ ಜವಾಬ್ದಾರಿ ಸಿಗುತ್ತೆ. ಆದರೆ ನೀವು ರೀಸೆಂಟ್ ಟೆಕ್ನಾಲಜಿಗೆ ನೀವು ಚೇಂಜ್ ಆಗಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆ 6ರ ಅಧಿಪತಿ ಆಗಿರೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ನಿಮಗೆ ಶತ್ರುಗಳ ಕಾಟ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಹಾಗೆ ಯಾರು ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಜಾಬ್ಗಳಲ್ಲಿದ್ದೀರ ಅಂದರೆ ಪೊಲೀಸು, ಲಾಯರು, ಹಾಸ್ಪಿಟಲ್, ಇವ್ರಿಗೆಲ್ಲ ಖಂಡಿತ ಹೆಚ್ಚಿನ ಅವಕಾಶಗಳು ಸಿಗುತ್ತೆ ಮತ್ತು ಹೆಚ್ಚಿನ ಒಂದು ಧನಲಾಭದ ಯೋಗ ಅನ್ನೋದು ಕಂಡು ಬರ್ತಾ ಇದೆ. ಅದೇ ರೀತಿ ಈ ನವಂಬರು, ಡಿಸೆಂಬರ್, ಜನವರಿಯಲ್ಲಿ ಗುರುವು ನಿಮಗೆ ಲಾಭ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಈ ಒಂದು 5 ತಿಂಗಳು ನೀವು ಏನು ಎಫರ್ಟ್ಸ್ ಹಾಕ್ತೀರಾ, ಕಾಯಕವೇ ಕೈಲಾಸ ಅಂತೇಳಿ ಏನು ಎಫರ್ಟ್ಸ್ ಹಾಕ್ತೀರಾ, ಆ ನವಂಬರ್, ಡಿಸೆಂಬರ್, ಜನವರಿಯಲ್ಲಿ ಅದು ನಿಮ್ಗೆ ಎಂಡ್ ಕ್ಯಾಶ್ ಆಗುತ್ತೆ. ಅಂದರೆ ಆಗ ನಿಮಗೆ ಲಾಭ ಅನ್ನೋದು ಖಂಡಿತ ಸಿಗುತ್ತೆ. ಆಗ ನಿಮಗೆ ಸನ್ಮಾನಗಳು, ಬಡ್ತಿಗಳು, ಹಿರಿಯ ಅಧಿಕಾರಿಗಳ ಸಹಕಾರ, ವ್ಯಾಪಾರದಲ್ಲಿ ಹೊಸ ಕಾಂಟ್ರಾಕ್ಟ್ಗಳು ಬರೋದು, ಕಸ್ಟಮರ್ಸ್ ಜಾಸ್ತಿ ಆಗೋದು ಆ ಒಂದು ತಿಂಗಳುಗಳಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ವಿಶೇಷವಾಗಿ ಹಿರಿಯ ಸಹೋದರರಿಂದ ನಿಮಗೆ ಲಾಭ ಬರುತ್ತೆ ಮತ್ತು ಸಹಕಾರ ಕೊಡ್ತಾರೆ. ಯಾರು ನೆಟ್ವರ್ಕ್ ಬಿಸ್ನೆಸ್ಸು, ಕ್ಲಬ್ಬು, ಸಂಘ ಸಂಸ್ಥೆ, ಹಾಗೆ ಒಂದು ಗ್ರೂಪ್ನ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾಯಿದ್ರೆ ನಿಮಗೆಲ್ಲ ಖಂಡಿತ ನವಂಬರ್, ಡಿಸೆಂಬರ್, ಜನವರಿಯಲ್ಲಿ ಅದ್ಭುತ ಲಾಭ ಅನ್ನೋದು ನೋಡಲಿಕ್ಕೆ ಖಂಡಿತ ಸಿಗುತ್ತೆ. ಹಾಗೆ ಜನವರಿ 25 ನಂತರ ಗುರು ಮತ್ತೆ ಷಷ್ಠಕ್ಕೆ ಬರ್ತಾರೆ. ಜನವರಿ 25ಕ್ಕೆ ಗುರು ಮತ್ತು ದಶಮಕ್ಕೆ ಬರ್ತಾರೆ. ಸೊ ನೀವು ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ತಗೋಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಷಷ್ಠಾಧಿಪತಿ ಗುರುನೇ ಆಗೋದ್ರಿಂದ ಮುಖ್ಯವಾಗಿ ಬ್ಯಾಕ್ ಪೇನ್, ಬೆನ್ನು ನೋವು, ಹಾಗೆ ಹೊಟ್ಟೆ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಗಮನ ಕೊಡಬೇಕು. ಸ್ವಲ್ಪ ವೀಕ್ ಆಗುವ ಸಾಧ್ಯತೆ ಇರುತ್ತೆ. ಆದಷ್ಟು ಶೀಘ್ರವಾಗಿ ವೈದ್ಯರಿಗೆ ತೋರಿಸ್ಕೊಂಡು ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಗುರುವು ಈ ವರ್ಷ ಅರ್ಥ ತ್ರಿಕೋಣದ ಮೇಲೆ ನಿಮಗೆ ಹೆಚ್ಚಿನ ಪ್ರಭಾವವನ್ನು ಬೀರ್ತಾ ಇದ್ದಾರೆ. 2ನೇ ಭಾವ, 4ನೇ ಭಾವ, 6ನೇ ಭಾವ, 10ನೇ ಭಾವದ ಮೇಲೆ. ಸೊ ತನ್ನ ದೃಷ್ಟಿ, ಪಂಚಮ ದೃಷ್ಟಿ, ಗುರುವಿನ ದೃಷ್ಟಿ ಅಮೃತದ ರೀತಿ ಕೆಲಸ ಮಾಡುತ್ತೆ. ನೈಸರ್ಗಿಕ ಶುಭಗ್ರಹ ಆಗಿರೋದ್ರಿಂದ ಅವರು 3, 6ರ ಅಧಿಪತಿ ಆದ್ರೂ ಆ ಸ್ಥಾನಗಳು ಅಷ್ಟು ಒಳ್ಳೆ ಫಲಗಳು ಕೊಡಲಿಲ್ಲ ಅಂದ ಸಮೇತ ನೈಸರ್ಗಿಕವಾಗಿ ತನ್ನ ಕಾರಕತ್ವದ ಏನಿರುತ್ತೆ ಅದನ್ನು ಶುಭ ಫಲ ಕೊಟ್ಟೇ ಕೊಡ್ತಾರೆ. ಸೊ ತನ್ನ ಪಂಚಮ ದೃಷ್ಟಿಯಿಂದ ಧನಸ್ಥಾನವನ್ನು ನೋಡ್ತಾ ಇರೋದ್ರಿಂದ ನಿಮಗೆ ಮನಿ ಇನ್ಫ್ಲೋ ಅನ್ನೋದು ಅದೇ ರೀತಿಯಾಗಿರುತ್ತೆ. ಯಾವುದೇ ರೀತಿಯಾದ ಅಡೆತಡೆ ಇರೋದಿಲ್ಲ. ನಿಮ್ಮ ಎಲ್ಲ ಜವಾಬ್ದಾರಿಗಳಿಗೆ, ನಿಮ್ಮ ನೀಡ್ಸ್ಗಳಿಗೆ ಮನಿ ಅನ್ನೋದು ಹಲವು ಮೂಲಗಳಿಂದ ಬಂದು ಸೇರುತ್ತೆ. ಹಾಗೆ ಕುಟುಂಬ ವೃದ್ಧಿ ಆಗುತ್ತೆ. ಹಾಗೆ
ನೀವು ಈ ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ ವಾಹನ, ಒಂದು ನೂತನ ವಾಹನ ಕೊಳ್ಳಲಿಕ್ಕೆ, ಹಾಗೆ ಹೋಮ್ ರಿನೋವೇಷನ್ ಮಾಡಲಿಕ್ಕೆ, ಲಕ್ಸರಿ ಐಟಮ್ಗಳು ತರಲಿಕ್ಕೆ ಈ ವರ್ಷ ಖರ್ಚು ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ಇದರಿಂದ ಸಾಲ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ಆದಷ್ಟು ವಿತಿನ್ ದ ಬಜೆಟ್ ಏನಿರುತ್ತೆ ಅದರಲ್ಲಿ ಪ್ಲಾನ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಗೆ ಹೇಳ್ದಂತೆ ಶತ್ರುಗಳು ಜಾಸ್ತಿ ಆಗ್ತಾರೆ, ಹಾಗೆ ರೋಗ ಇದ್ದರೆ ಉಲ್ಬಣವಾಗುತ್ತೆ. ಸೊ ಕಾನೂನು ತಗಾದೆಗಳಲ್ಲಿ ಏನಾದರೂ ನೀವು ಇದ್ದರೆ ಖಂಡಿತ ಸ್ವಲ್ಪ ಲೇಟ್ ಆಗುತ್ತೆ. ನೀವು ಆದಷ್ಟು ನವಂಬರ್ ಡಿಸೆಂಬರ್ವರೆಗೂ ನಿಮಗೆ ಯಾವುದೇ ರೀತಿಯಾದ ಮೇಲುಗೈ ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನವಂಬರ್ ನಂತರ ನಿಮಗೆ ಮೇಲುಗೈ ಸಾಧಿಸ್ಬೋದು. ಹಾಗೆ ತುಲಾರಾಶಿಯವರಿಗೆ ಷಷ್ಠದಲ್ಲಿ ಶನಿ ಇದ್ದಾರೆ. ಶನಿ ಯೋಗಕಾರಕ ಶನಿ ಇರೋದ್ರಿಂದ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಎಷ್ಟೇ ಒತ್ತಡಗಳು ಬಂದರೂ ಸಮೇತ ಶನಿಯ ಒಂದು ಬಲದಿಂದ ನೀವು ನಿಮ್ಮ ಒಂದು ಹಾರ್ಡ್ ವರ್ಕ್ ಡಿಸಿಪ್ಲಿನಿಂದ ಅದನ್ನೆಲ್ಲ ಮೆಟ್ಟಿ ನಿಲ್ತೀರಾ, ಹಾಗೆ ಯಶಸ್ಸನ್ನು ನೀವು ಕಾಣ್ತೀರಾ. ಸೊ ನೀವು ಗುರುವಿನಿಗೆ ಮುಖ್ಯವಾಗಿ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠಿಸ್ಕೊಳ್ಳಿ. ಓಂ ದ್ರಾಂ ಗುರುದತ್ತಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೀವು 108 ಬಾರಿ ಪಠಿಸಿ. ಹಾಗೆ ನೀವು ಒಂದು ಗುರುವಾರ ಗಾಣಗಾಪುರ ಕ್ಷೇತ್ರಕ್ಕೆ ಹೋಗಿ ತೀರ್ಥ ಸ್ನಾನ ಮಾಡಿಕೊಂಡು ಅಲ್ಲಿ ದತ್ತಾತ್ರೇಯವ್ರನ್ನ ದರ್ಶನ ಮಾಡಿಕೊಂಡು ಹಾಗೆ ಒಂದು ದಿನ ಕ್ಷೇತ್ರವಾಸ ಮಾಡ್ಕೊಂಡು ಬನ್ನಿ. ಇದು ನಿಮಗೆ ಅದ್ಭುತವಾದ ಒಂದು ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ. ಸೊ ಗುರು ಜಲತತ್ವ ರಾಶಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ತೀರ್ಥ ಸ್ನಾನ ಮಾಡೋದ್ರಿಂದ ನಿಮ್ಮ ಔರ ಎನರ್ಜಿ ಫೀಲ್ಡ್ ಏನಿರುತ್ತೆ ಅದು ಚೇಂಜ್ ಆಗುತ್ತೆ. ಸೊ ಹೊಸ ಹೊಸ ಅವಕಾಶಗಳು ಬರುತ್ತೆ, ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಡಿಸಪಿಯರ್ ಆಗುತ್ತೆ. ಸೊ ಇದನ್ನ ನೀವು ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಶುಭ ಫಲಗಳನ್ನ ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್ ತುಲಾರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.